ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಬಗ್ಗೆ ನೋಡಬೇಕಾದ್ರೆ ಹಣಕಾಸಿನಲ್ಲಿ ಗೌಪ್ಯತೆಯನ್ನು ಕಾಪಾಡುವುದು ಅತಿ ಮುಖ್ಯ. ಹೊಸ ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ತವೆ. ಬಂದಂಥ ಹಣ ನಿಮ್ಮ ಕೈಯಲ್ಲಿ ಉಳಿದುಕೊಳ್ಳುವುದು ತುಂಬ ಕಷ್ಟವಾಗ್ತದೆ. ನಿಮ್ಮ ಮನೆಯಲ್ಲಿ ಆಸ್ತಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ಅವಶ್ಯಕತೆ ಇಲ್ಲದಿದ್ದಾಗ ಯಾವುದೇ ಕಾರಣಕ್ಕೂ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ನೀವು ಮಾಡುವಂತಹ ಕಠಿಣ ಪರಿಶ್ರಮಕ್ಕೆ ನಿಮಗೆ ತಕ್ಕ ಪ್ರತಿಫಲ ಸಿಗುವಂಥದ್ದು ಕಂಡು ಬರ್ತಾ ಇದೆ. ಸಹೋದ್ಯೋಗಿಗಳಿಂದ ಸ್ಪರ್ಧೆ ಇದ್ರೂ ಕೂಡ ನಿಮ್ಮ ಕಾರ್ಯದಕ್ಷತೆಯೇ ನಿಮಗೆ ಶ್ರೀರಕ್ಷೆ ಆಗಿರ್ತದೆ. ಇನ್ನು ನಿಮ್ಮ ವ್ಯವಸ್ಥೆ ನೋಡಬೇಕಾದ್ರೆ ಹೊಸ ಹೊಸ ಕೆಲಸಗಳಾಗಿರುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರಾಕ್ಟ್ ಟೆಂಡರ್ಗಳಾಗಿರುವಂಥದ್ದು ನಿಮ್ಮ ಕೈ ಸೇರ್ತವೆ. ವಿಶೇಷವಾಗಿ ಟೆಕ್ನಿಕಲ್ ಮತ್ತು ಹಾರ್ಡ್ ವರ್ಕ್ ಕ್ಷೇತ್ರದಲ್ಲಿ ಇರುವಂತವರಿಗೆ ಸಮಯ ಸೂಕ್ತವಾದ ಸಮಯ. ನಿಮಗೆ ಚಿಕ್ಕ ಪುಟ್ಟ ಅಡಿಟರ್ಗಳು ಬಂದರೂ ಕೂಡ ದೈವ ರಕ್ಷಣೆ ನಿಮಗೆ ಇದೆ. ಹಾಗೂ ನಿಮ್ಮ ಪ್ರೀತಿ ಮತ್ತೆ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಮಿಶ್ರ ಪ್ರತಿಫಲ ಇದೆ. ಸಣ್ಣ ವಿಷಯದ ಬಗ್ಗೆ ಹಠ ಮಾಡುವುದು ಅನ್ನುವಂಥದ್ದು ಅಡೆತಡೆಗಳನ್ನು ಬಿಟ್ಟರೆ ಸಂಪೂರ್ಣವಾಗಿ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಇನ್ನು ನಿಮ್ಮ ಕುಟುಂಬದ ವಿಷಯ ಬಗ್ಗೆ ನೋಡಬೇಕಾದ್ರೆ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಮಾತಿಗೆ ಸಂಪೂರ್ಣವಾಗಿ ಮಾನ್ಯತೆಗಳನ್ನು ಕೊಡಬೇಕಾಗ್ತದೆ. ಮನೆಯಲ್ಲಿ ನಡಿಬೇಕಾದ ಶುಭ ಕಾರ್ಯಕ್ರಮಗಳಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನುವಂಥದ್ದು ನೀಡ್ತದೆ. ದೂರದ ಸಂಬಂಧಿಗಳಿಂದ ನಿಮಗೆ ವಿಶೇಷವಾದ ಸಂದೇಶಗಳು ಬರುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡಬೇಕಾದ್ರೆ ಜಾಸ್ತಿ ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿದ್ರಾಹೀನತೆ ಸಮಸ್ಯೆಗೆ ಒಳಗಾಗ್ತೀರಿ. ನೀವೇನಾದರೂ ಹೊರಗಡೆ ಆಹಾರ ತುಂಬ ಸೇವನೆ ಮಾಡ್ತಾ ಇದ್ದರೆ ಇದರಿಂದ ಜಾಗೃತಿಯಾಗಿರಬೇಕಾಗತ್ತೆ. ಹಾಗೂ ಜಾಸ್ತಿಯನ್ನು ನೀರನ್ನು ಕುಡಿಬೇಕಾಗತ್ತೆ. ಯೋಗ ಮತ್ತು ಧಾನ್ಯಗಳನ್ನು ಮಾಡಬೇಕಾಗ್ತದೆ. ನಿಮ್ಮ ರಾಶಿಯ ಪರಿಹಾರ ಮಾರ್ಗಗಳು ನೋಡಬೇಕಾದ್ರೆ ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕಗಳನ್ನು ಮಾಡಿ ಆನಂತರ ಓಂ ನಮಃ ಶಿವಾಯ ಎನ್ನುವಂಥದ್ದು ಮಂತ್ರವನ್ನು ಪಠನೆ ಮಾಡಿ. ನೀವು ಮಾಡುವಂಥ ಕೆಲಸಗಳಲ್ಲಿ ಪ್ರಾಮಾಣಿಕತೆ ಎನ್ನುವಂಥದ್ದು ಯಾವಾಗಲೂ ಇರ್ತದೆ. ಶನಿವಾರದಂದು ಯಾರೆಲ್ಲ ಬಡವರು ಹಸಿವಿನಿಂದ ಇರ್ತಾರೆ ಅವರಿಗೆಲ್ಲ ಅನ್ನದಾನ ಮಾಡುವಂಥದ್ದು ಸೂಕ್ತ. ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳಲ್ಲಿ ಶೌರ್ಯ ಮತ್ತು ತಾಳ್ಮೆಯ ನಡುವಿನ ಸಮತೋಲನವಾಗಿದೆ. ಇದಾಗಿತ್ತು ಏಪ್ರಿಲ್ ತಿಂಗಳದ ಮೇಷರಾಶಿಯ ಮಾಸ ಭವಿಷ್ಯ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕೆಳಕಂಡ ನಂಬರಿಗೆ ಕರೆ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸಿಕೊಳ್ಳಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.